ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಮಗಳು ಭಾಗ್ಯ. ಇವತ್ತು ಹುರಿದಕ್ಕಿ ಉಂಡೆ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು ವರಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ತಿಂಡಿ. ನೋಡಿ, ಮೊದಲಿಗೆ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಸಿಪ್ಪೆ ಎಲ್ಲ ಇದಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಮತ್ತೆ ಚಾನಲ್. ಅದು ಹುರ್ಕೊಂಡಾದ್ಮೇಲೆ ಹೊರಗಡೆ ನಾನು ನಿಮ್ಮನೆ ಮಗಳು ಸ್ವಲ್ಪ ಭಾಗ್ಯ. ಇದು ಅಷ್ಟೊಂದು ಹುರಿಯೋದೇನು ಬೇಡ, ಲೈಟಾಗಿ ಹುರ್ಕೊಳ್ಳೋಣ. ಮತ್ತು ಇದು ಎಳ್ಳು, ಬಿಳಿ ಎಳ್ಳು ಆಲ್ರೆಡಿ ರೋಸ್ಟ್ ಆಗಿದೆ. ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಸುಮ್ಮನೆ ಸಿಂಪಲ್ಲಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದು ಬೆಲ್ಲದ ಪಾಕಕ್ಕೆ ಫ್ರೆಂಡ್ಸ್, ಒಂದು ಕಡಾಯಿ ಬಿಸಿಯಾಗಿದೆ, ಒಂದು ಅರ್ಧ ಗ್ಲಾಸು ನೀರು ಹಾಕಿದ್ದೀನಿ. ಅದು ಸ್ವಲ್ಪ ಕುದಿದ ಮೇಲೆ ಬೆಲ್ಲ, 1 ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪಾಕಕ್ಕೆ. ಇದು ಬಂದು ನಾಟಿ ಬೆಲ್ಲ. ಬೆಲ್ಲ ಲೈಟಾಗಿ ಕರಗಿದ್ರೆ ಸಾಕು, ಪಾಕ ಏನು ಬೇಕಾಗಿಲ್ಲ, ಲೈಟಾಗಿ ಈ ಥರ ಕರಗಿದ್ರೆ ಸಾಕು. ಬೆಲ್ಲದ ಪಾಕ ರೆಡಿಯಾಗಿದೆ. ಈಗ ನೋಡಿ, ಒಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಎಳ್ಳು ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದು ಲೈಟಾಗಿ ಅರ್ಧಂಬರ್ಧ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಎಳ್ಳು ಸೇರಿಸ್ತಾ ಇದ್ದೀನಿ. ಮತ್ತು ಅದೇ ಬಟ್ಲಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಟ್ಲಲ್ಲೇ 2 ಬಟ್ಲು ಹುರಿದಕ್ಕಿ ಇಟ್ಟಿದ್ದು, 2 ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಾಕೋದ್ರಿಂದ, ಮಾಡೋದ್ರಿಂದ. ಮತ್ತು ಇದು ಕೊಬ್ಬರಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಬೆಲ್ಲದ ಪಾಕ ಇದೆಯಲ್ಲ, ಬೆಲ್ಲದ ಪಾಕ ಅಲ್ಲ, ಬೆಲ್ಲ ಕರಗಿರೋದು ಹಾಕಿ ನೋಡಿ. ಅದಕ್ಕೆ 2 ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟಿದ್ರೆ ಈ ಥರ ಸ್ವಲ್ಪ ಗಟ್ಟಿನೂ ಇಲ್ಲ, ಸ್ವಲ್ಪ ಮೆತ್ತಗಿಲ್ಲ, ಈ ಥರ ಮೀಡಿಯಮ್ ಪರ್ಫೆಕ್ಟಾಗಿ ಇದೆ. ಈ ಥರ ಮಾಡಿಕೊಂಡ್ರೆ ಮತ್ತು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಷ್ಟು ಗಟ್ಟಿ ಆಗೋಲ್ಲ. ಈ ಕನ್ಸಿಸ್ಟೆಂಟಿಗೆ ಬರೋ ತನಕ ನಾವು ಕಲಸಿ ಉಂಡೆ ಮಾಡ್ಕೋಬೇಕು. ಪಾಕ ಕಡಿಮೆ ಮಾಡಿ ಮತ್ತು ಉಂಡೆ ಇದಾಗಿ ಅದು ಡ್ರೈ ಆಗಿದ್ದು ಮತ್ತೆ ತಿನ್ನೋಕ್ಕೆ ಆಗೋಲ್ಲ, ಗಟ್ಟಿ ಆಗಿಬಿಡುತ್ತೆ. ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಬೆಲ್ಲದ ಇದು ಎಲ್ಲ ಸೇರಿ ತುಂಬ ಚೆನ್ನಾಗಿ ಇದೆ. ಈ ಥರ ಉಂಡೆ ಕಟ್ಕೊಂಡು ಇಟ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿ. ಪರ್ಫೆಕ್ಟ್ ಹುರಿದಕ್ಕಿ ಉಂಡೆ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಫುಲ್ಲು ವೀಡಿಯೋ ನೋಡಿ. ಫುಲ್ಲು ವೀಡಿಯೋ ನೋಡಿದ್ರೆ ನಿಮಗೆ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಹುರಿದು ಅಕ್ಕಿ ಉಂಡೆ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಕಮೆಂಟಲ್ಲಿ ತಿಳಿಸಿ, ಏನಾದರೂ ಇದ್ದಿದ್ದರೆ. ಲೈಕ್ ಆದರೆ ಲೈಕ್ ಮಾಡಿ. ನೋಡಿ, ಈ ಥರ ಬಂದಿದೆ ನೋಡಿ, ಈ ಥರ